ಬಗ್ಗೆ ಯಾಕೆ ಕರೆ ಮಾಡಿದ್ರು? ಈಗ ನೋಡಿ, ನಮಗೆ ತಿಳಿದು ಬಂದಿರೋ ರೀತಿಯಲ್ಲಿ ಒಂದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಗಿದೆ, ಒಂದು ಲ್ಯಾಂಡ್ ಪರ್ಚೇಸ್ ಆ್ಯಂಡ್ ಸೆಲ್ಲಿಂಗ್ ಟ್ರಾನ್ಸಾಕ್ಷನ್ ಆಗಿದೆ. ಅದರಲ್ಲಿ ಕಂಪ್ಲೇನೆಂಟ್ ಹೇಳುವಂಥದ್ದು ಏನು ಹಣ ಮಾತಾಡಿದ್ರು ಆ ಹಣದ ಪ್ರಕಾರ ಟ್ರಾನ್ಸಾಕ್ಷನ್ ಆಗಿಲ್ಲ, ನಮಗೆ ಇದರಲ್ಲಿ ಮೋಸ ಮಾಡಿದರು. ಹಾಗಾಗಿ ನಿರಂತರವಾಗಿ ನಾವು ಸಾಮಾನ್ಯ ಜನರು ಅವರು ಮಂಟೂರು ಆ ಕಡೆ ಭಾಗದಲ್ಲಿ, ಮಂಟೂರು ರೋಡ್ ಭಾಗದಲ್ಲಿ ಸಾಮಾನ್ಯ ಜನ ನಮಗೆ ಮತ್ತು ಈ ವಯಸ್ಸಲ್ಲಿ ನನಗೆ ಹೋರಾಟ ಮಾಡೋಕ್ಕಾಗಲ್ಲ. ಹಂಗಾಗಿ ಅವ್ರ ಮನೆಗಳಿಗೆಲ್ಲ ಹೋಗಿ ಕೇಳಿ ರಿಕ್ವೆಸ್ಟ್ ಮಾಡಿ ಯಾರ್ಯಾರು ಮಧ್ಯದಲ್ಲಿ ಇನ್ವಾಲ್ವ್ ಆಗಿದ್ದರು, ಬೈಯರು ಮತ್ತು ಜೊತೆಗೆ ಯಾರ್ಯಾರು ಇನ್ವಾಲ್ವ್ ಆಗಿದ್ದರು ಮಧ್ಯದಲ್ಲಿ, ಅವರೆಲ್ಲರ ಕಡೆನೂ ನಾವು ರಿಪೀಟೆಡಾಗಿ ಹೋಗಿ ಮನವಿ ಮಾಡುವಂಥದ್ದು, ರಿಕ್ವೆಸ್ಟ್ ಮಾಡುವಂಥದ್ದು, ಬೆಗ್ ಮಾಡುವಂಥದ್ದು, ನಮಗೇನು ಕೊಡೋದಿದೆ ಕೊಟ್ಟು ಮುಗಿಸಿ ಅಂತ ಕೇಳ್ತಾ ಇದ್ವಿ. ಬಟ್ ಕೊಡ್ತಿರಲಿಲ್ಲ. ಈ ಮಧ್ಯ ಕೆಲವು ಕರೆಗಳು ಬಂದಿದ್ದಾವೆ. ಹಂಗಾಗಿ ಸಂಪೂರ್ಣ ತನಿಖೆ ಆಗಬೇಕು ಅಂತ ಫಿರ್ಯಾದನ್ನು ಕೊಟ್ಟಿದ್ದೇವೆ. ಯಾರು ಮಧ್ಯವರ್ತಿಗಳು ಅನ್ನೋದಕ್ಕಿಂತ ಈ ಟ್ರಾನ್ಸಾಕ್ಷನಲ್ಲಿ ಬೈಯರ್ಸ್ ಇದ್ದಾರೆ ಕೆಲವರು, ಆಮೇಲೆ ಕೆಲವರು ಮಧ್ಯದಲ್ಲಿ ಕೊಡಿಸಿದ್ದು ಮಾಡಿದ್ದು ಎಲ್ಲ ಇದ್ದಾರೆ. ಅವ್ರುಗಳ್ನ ಈ ಕಂಪ್ಲೇನೆಂಟ್ ಅಪ್ರೋಚ್ ಮಾಡಿರುವಂಥ ಆ ಮಧ್ಯದಲ್ಲಿ ಅನಾಮಧೇಯ ಕರೆಗಳು ಬಂದಿರುವಂಥದ್ದು. ಆ ಕರೆಗಳು ಯಾರಿಗೆ ಟ್ರೇಸ್ ಆಗುತ್ತೆ ಅಂತ ನಾವು ಐಡೆಂಟಿಫೈ ಮಾಡಿದಂಥ ಸಂದರ್ಭದಲ್ಲಿ ಇದೊಂದು ಕೇಸ್ ಡಿಸ್ಕ್ಲೋಸ್ ಆಗಿರುತ್ತೆ. ಸರ್, ಈದ್ಗಾ ಮೈದಾನಕ್ಕೆ ಈಗಾಗಲೇ ಪಾಲಿಕೆ ಅನುಮತಿ ಕೊಟ್ಟಿದೆ. ಬಂದೋಬಸ್ತಿಗೆ ಯಾವ ರೀತಿ ಸಿಗುತ್ತೆ?